ವೀಕ್ಷಕರೇ, ಅನೇಕ ಜನರು ಬೆಳಗ್ಗೆ ಮತ್ತು ಸಂಜೆ ಟೀ ಕಾಫಿಯನ್ನು ಸೇವನೆ ಮಾಡುವಾಗ ಈ ರೋಸ್ಟ್ ಅಥವಾ ರಸ್ಕ್ ಅನ್ನು ಸೇವನೆ ಮಾಡುತ್ತಾರೆ. ನೀವು ಕೂಡ ಟೀ ಕಾಫಿಯನ್ನು ಸೇವನೆ ಮಾಡುವಾಗ ಈ ಟೋಸ್ಟ್ ಅನ್ನು ಸೇವನೆ ಮಾಡುತ್ತಾ ಇದ್ದರೆ ಖಂಡಿತವಾಗಲೂ ಕೂಡ ನೀವು ಈ ವಿಡಿಯೋನು ಕೊನೆವರೆಗೂ ನೋಡಿ, ಯಾಕಂದ್ರೆ ನಿಮಗೆ ಒಂದು ಒಳ್ಳೆಯ ಇನ್ಫಾರ್ಮೇಶನ್ ಸಿಗುತ್ತೆ. ವೀಕ್ಷಕರೇ, ಚಹಾದೊಂದಿಗೆ ಈ ರೋಸ್ಟ್ ಅನ್ನು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳು ಬೀಳುತ್ತವೆ. ವೀಕ್ಷಕರೇ, ಸಾಕಷ್ಟು ಜನರು ಬೆಳಗ್ಗೆ ಮತ್ತು ಸಂಜೆ ಅವರ ಹಸಿವನ್ನು ತಣಿಸಲು ಈ ರೋಸ್ಟ್ ಅನ್ನು ಸೇವನೆ ಮಾಡುತ್ತಾರೆ. ಈ ರೋಸ್ಟ್ ಚಹಾದ ಜೊತೆಗೆ ಸೇವನೆ ಮಾಡಲು ತುಂಬಾನೇ ರುಚಿ ಅನಿಸುತ್ತದೆ. ಆದರೆ ಪ್ರತಿನಿತ್ಯ ಇದನ್ನು ನಾವು ಸೇವನೆ ಮಾಡಿದ್ರೆ ಖಂಡಿತವಾಗಲೂ ಕೂಡ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಯಾಕಂದ್ರೆ ಇದನ್ನು ತಯಾರು ಮಾಡಲು ಕಡಿಮೆ ಗುಣಮಟ್ಟದ ರಿಫೈನ್ ಎಣ್ಣೆ, ಮೈದಾ, ಸಕ್ಕರೆ ಮತ್ತು ಗುಲ್ಟೋನ್ ಈ ರೀತಿಯಾದಂತಹ ಪದಾರ್ಥಗಳನ್ನು ಉಪಯೋಗ ಮಾಡಿ ಈ ರೋಸ್ಟ್ಗಳನ್ನು ತಯಾರು ಮಾಡುತ್ತಾರೆ. ಇವುಗಳನ್ನು ಸೇವನೆ ಮಾಡೋದ್ರಿಂದ ಮೊದಲನೇದಾಗಿ ಸಕ್ಕರೆ ಕಾಯಿಲೆ ಯಾರಿಗೆ ಇರುತ್ತದೆ ಅಂಥವರಿಗೆ ಸಕ್ಕರೆ ಕಾಯಿಲೆ ಜಾಸ್ತಿ ಆಗುತ್ತದೆ ಮತ್ತು ಮುಂದೆ ನಿಮಗೆ ಸಕ್ಕರೆ ಕಾಯಿಲೆ ಬರುವಂತಹ ಚಾನ್ಸಸ್ ತುಂಬಾನೇ ಆಗುತ್ತದೆ. ಹಾಗಾಗಿ ನಿಮಗೇನಾದರೂ ಸಕ್ಕರೆ ಕಾಯಿಲೆ ಇದ್ದರೆ ಈ ರೋಸ್ಟನ್ನು ಸೇವನೆ ಮಾಡುವುದನ್ನು ನಿಲ್ಲಿಸಿಬಿಡಿ. ಇನ್ನು ಯಾರಿಗೆ ಮಲಬದ್ಧತೆ ಸಮಸ್ಯೆ ಇರುತ್ತದೆ ಅಂಥವರು ಕೂಡ ಇದನ್ನು ಸೇವನೆ ಮಾಡಬಾರದು. ಯಾಕಂದರೆ ಇವುಗಳನ್ನು ಸೇವನೆ ಮಾಡೋದ್ರಿಂದ ನಮ್ಮ ಕರುಳಿನಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳ ಬೆಳವಣಿಗೆ ಜಾಸ್ತಿ ಆಗುತ್ತದೆ ಮತ್ತು ನಮ್ಮ ರೋಗ ನಿರೋಧಕ ಶಕ್ತಿ ಕೂಡ ದುರ್ಬಲವಾಗುತ್ತದೆ. ಇದರಿಂದ ಜೀರ್ಣಕ್ರಿಯೆಗೂ ಕೂಡ ತೊಂದರೆಯಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ನೀವು ಕೂಡ ಗಮನಿಸಿರಬಹುದು, ಚಿಕ್ಕ ಮಕ್ಕಳಿಗೆ ಇಂತಹ ರೋಸ್ಟ್ಗಳಾಗಿರ್ಬೋದು ಅಥವಾ ಬಿಸ್ಕೆಟ್ ಆಗಿರ್ಬೋದು ಬ್ರೆಡ್ಗಳನ್ನು ಕೊಡುವಂತಹ ಅಭ್ಯಾಸ ಜಾಸ್ತಿ ಆಗುತ್ತಾ ಇದೆ. ಹಾಗಾಗಿ ಅವರು ಪ್ರತಿನಿತ್ಯ ಸರಿಯಾಗಿ ಟಾಯ್ಲೆಟ್ಗೂ ಕೂಡ ಹೋಗುತ್ತಾ ಇಲ್ಲ ಮತ್ತು ಇವುಗಳನ್ನು ಸೇವನೆ ಮಾಡೋದ್ರಿಂದ ಅವರು ಮುಂದೆ ಯಾವ ಆಹಾರ ಪದಾರ್ಥಗಳನ್ನು ಕೂಡ ಸೇವನೆ ಮಾಡುತ್ತಾ ಇಲ್ಲ. ಯಾವಾಗಲೂ ಇಂತಹ ರೋಸ್ಟ್ಗಳಾಗಿರ್ಬೋದು ಅಥವಾ ಬಿಸ್ಕೆಟ್ಗಳಾಗಿರ್ಬೋದು ಇವುಗಳೇ ಬೇಕು ಅನ್ನುತ್ತಾರೆ. ಇಂತಹ ರೋಸ್ಟ್ಗಳನ್ನು ನೀವು ಚಿಕ್ಕ ಮಕ್ಕಳಿಗೆ ಕೊಡುವುದರಿಂದ ಅವರಿಗೆ ಪೌಷ್ಟಿಕಾಂಶಗಳ ಕೊರತೆ ಉಂಟಾಗುತ್ತದೆ. ಇದರಿಂದ ಅವರ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ಸಣ್ಣ ಪುಟ್ಟ ರೋಗಗಳು ಬಂದರೂ ಕೂಡ ರೋಗ ಕಡಿಮೆಯಾಗದೆ ಆಸ್ಪತ್ರೆಗೆ ಓಡಾಡುವಂತಹ ಪರಿಸ್ಥಿತಿ ಎದುರಾಗುತ್ತಾ ಇದೆ. ಹಾಗಾಗಿ ಚಿಕ್ಕ ಮಕ್ಕಳಿಗಾಗಿರ್ಬೋದು ಮತ್ತು ದೊಡ್ಡವರಿಗೆ ಆಗಿರ್ಬೋದು ಇಂತಹ ರೋಸ್ಟ್ ಮತ್ತು ಟೋಸ್ಟ್ಗಳನ್ನು ಸೇವನೆ ಮಾಡೋದನ್ನು ಆದಷ್ಟು ಕಡಿಮೆ ಮಾಡಿ ಮತ್ತು ಬಿಟ್ಟರೂ ಕೂಡ ತುಂಬಾನೇ ಒಳ್ಳೆಯದು. ಇನ್ನು ಪ್ರತಿನಿತ್ಯ ಈ ಟೋಸ್ಟನ್ನು ಸೇವನೆ ಮಾಡೋದ್ರಿಂದ ನಮ್ಮ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ಉಂಟಾಗುತ್ತದೆ. ಇದರಿಂದ ಹೃದಯಾಘಾತಕ್ಕೂ ಕೂಡ ಕಾರಣವಾಗಬಹುದು ಮತ್ತು ಬೊಜ್ಜಿನ ಸಮಸ್ಯೆ ಕೂಡ ಉಂಟಾಗುತ್ತದೆ. ಅತಿಯಾಗಿ ಇವುಗಳನ್ನು ಸೇವನೆ ಮಾಡೋದ್ರಿಂದ ಜೀರ್ಣಕ್ರಿಯೆ ದುರ್ಬಲವಾಗುತ್ತದೆ. ಇದರಿಂದ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಕೂಡ ಬರುತ್ತದೆ ಮತ್ತು ಈ ಟೋಸ್ಟ್ ಅನ್ನು ತಯಾರು ಮಾಡುವಾಗ ಕಂದು ಬಣ್ಣವನ್ನು ಕೂಡ ಸಾಮಾನ್ಯವಾಗಿ ಉಪಯೋಗ ಮಾಡುತ್ತಾರೆ ಅಂತ ಹೇಳುತ್ತಾರೆ. ಈ ಬಣ್ಣವು ನಿಮ್ಮ ಆರೋಗ್ಯಕ್ಕೆ ಹಾನಿ ಉಂಟು ಮಾಡಬಹುದು. ಹಾಗಾಗಿ ಇವುಗಳಿಂದ ದೂರವಿರುವುದು ತುಂಬಾನೇ ಒಳ್ಳೆಯದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ಪ್ರತಿನಿತ್ಯ ಟೀ ಜೊತೆಗೆ ಅಥವಾ ಕಾಫಿ ಜೊತೆಗೆ ಈ ಟೋಸ್ಟ್ ಅನ್ನು ಸೇವನೆ ಮಾಡಿದ್ರೆ ಖಂಡಿತವಾಗಲೂ ಕೂಡ ನೀವು ಇದರ ಉಪಯೋಗವನ್ನು ಕಡಿಮೆ ಮಾಡುವುದು ನಿಮ್ಮ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು. ಈ ವಿಡಿಯೋದಲ್ಲಿ ತಿಳಿಸುವಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕ್ ನೀಡಿ ಮತ್ತು ಈ ವಿಡಿಯೋನು ನಿಮ್ಮ ಸ್ನೇಹಿತರಿಗೂ ಕೂಡ ವಾಟ್ಸಪ್ ಗ್ರೂಪಿನಲ್ಲಿ ಶೇರ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.